ಹಾಯ್ ಫ್ರೆಂಡ್ಸ್, ನಾನು ಸಿರಿ. ವೆಲ್ಕಮ್ ಟು ಮೈ ಮಾಮ್ಸ್ ವ್ಲಾಗ್. ಇವತ್ತು ನಾನು ವಾಯ್ಸ್ ಓವರ್ ಈ ವಿಡಿಯೋಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ. ಈ ವಿಡಿಯೋದಲ್ಲಿ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಸೊ ನಾನು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಮ್ಮಮ್ಮ ಬೇಗ ಎದ್ದಿಲ್ಲ, ಸೊ ಸ್ವಲ್ಪ ಲೇಟಾಗೇ ಎದ್ದಿದ್ದೀವಿ, ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ. ಈಗ ಬಾಗಿಲಿಗೆ ನಾನು ನೀರು ಹಾಕಿದ್ದೆ. ಈಗ ಅಮ್ಮ ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ವಿಡಿಯೋ ಮಾಡ್ಕೋತಾ ಇದ್ದಾರೆ ಸ್ವಲ್ಪ. ಆಮೇಲೆ ಈಗ ಬ್ರೇಕ್ಫಾಸ್ಟಿಗೆ ಅಮ್ಮ ಓಟ್ಸ್ ಮಾಡ್ಕೊಂಡಿದ್ರು. ನನಗೂ ಏನೂ ಇರಲಿಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ನನಗೂ ಸ್ವಲ್ಪ ಓಟ್ಸ್ ಮಾಡಿ ಇಟ್ಟಿದ್ರು. ನಾನು ಆವಾಗ ತಾನೇ ಮುಖ ತೊಳ್ಕೊಬರಕ್ಕೆ ಹೋಗಿದ್ದೆ ಅನಿಸುತ್ತೆ, ಫ್ರೆಶ್ ಅಪ್ ಆಗೋಕ್ಕೆ. ಅದು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಇಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಓಟ್ಸ್ದು ಬೌಲ್ನ. ಟೈಮ್ ನೋಡಿ 10:45 ಆಗಿದೆ. ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ, ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ, ಹುಷಾರಿರಲಿಲ್ಲ ಅಂದ್ಬಿಟ್ಟು. ಮತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮೂಡಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಹೆಂಗೂ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಏನೇನೋ ಮಾಡ್ತಾಯಿದ್ರು, ಅದನ್ನೇ ನಾನು ಸ್ವಲ್ಪ ಇಸ್ಕೊಂಡು ತಿಂತಾಯಿದ್ದೆ, ಅಷ್ಟೇ, ಏನಿಲ್ಲ. ಅದರಲ್ಲಿ ನಾನು ಏನು ಎಲ್ಲ ಕೆಲಸ ಹೇಳಿದ್ದೀನಲ್ಲ, ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಮಾಡಿದ್ದೀನಿ. ಬಟ್ ಲಾಸ್ಟಿಗೆ ಮಾಡಬೇಕು ಅಂತ ಪಾತ್ರೆ ತೊಳೆಯೋದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೆ. ಆವಾಗ ಅಪ್ಪ ಬಂದಿದ್ದರು, ಮೊಬೈಲಲ್ಲಿ ಏನೋ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡಿದ್ರು. ಅದು ಒಂದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ನನ್ನ ಟಾರ್ಗೆಟ್ ಏನಿತ್ತು, ಎಲ್ಲ ಕೆಲಸ ಮಾಡಬೇಕು ಅಂತ ಅದನ್ನೆಲ್ಲ ಮಾಡಿದ್ದೀನಿ. ನನಗೂ ಖುಷಿ ಇದೆ, ಹಾಗೆ ನಮ್ಮಮ್ಮನೂ ಖುಷಿ ಆಯಿತು ಅಂತ ಹೇಳಿದ್ರು ನನಗೆ. ಅದೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಅಷ್ಟೇ. ಈಗ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ತರಕಾರಿಲಿ ಟೊಮ್ಯಾಟೋಲಿ ತುಂಬ ಟೊಮೆಟೊ ಕೊಳ್ತೋಗ್ಬಿಟ್ಟಿತ್ತು, ಅದನ್ನೆಲ್ಲ ಸ್ವಲ್ಪ ಒರೆಸಿ ಎತ್ತಿಡ್ತಾಯಿದ್ದೀನಿ. ಈಗ ಶುಂಠಿನೂ ಸ್ವಲ್ಪ
ಅದೆಲ್ಲೋ ಫ್ರಿಜ್ಜಲ್ಲಿ ಅನಿಸುತ್ತೆ ಇಟ್ಟಿದ್ರು, ಅದನ್ನು ತೆಗೆದು ಅಲ್ಲೇ ನೀಟಾಗಿ ಜೋಣಿಸ್ತಾ ಇದ್ದೆ ಅಷ್ಟೆ. ಆಮೇಲೆ ಬೆಳ್ಳುಳ್ಳಿಲಿ ಸಿಪ್ಪೆನ ತೆಗ್ದು ಸ್ವಲ್ಪ ಕ್ಲೀನ್ ಮಾಡಿ ಅದರೊಳಗಡೆ ಇಡ್ತಾಯಿದ್ದೀನಿ. ಈಗ ಮೇಲ್ಗಡೆ ನಂದು ಅಳತೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನೀರನ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಬಾಟಲ್ಗೆ. ಈಗ ಬಟ್ ಕುಡಿಯೋಕ್ಕಾಗಲಿಲ್ಲ. ಆಮೇಲೆ ಈಗ ಸ್ಟವ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿದ್ದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಈಗ ಸ್ಟವ್ ಸ್ವಲ್ಪ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ ಅಷ್ಟೇ, ಲಿಕ್ವಿಡ್ ಹಾಕ್ಬಿಟ್ಟು. ಅದು ಕುಟ್ಟಣಿಗೆ ಅಂತಾರಲ್ಲ, ಅದೇನೋ ಹೇಳ್ತಾರಲ್ಲ, ಅದನ್ನು ನಾನೇ ತೊಳೆದಿದ್ದು. ಬಟ್ ಅದೇನೋ ಸಿಮೆಂಟ್ ಏನೋ ಯಾವುದೋ ಕಲ್ಲಿಂದ ಮಾಡಿರ್ತಾರಂತೆ, ಅದರದ್ದೆಲ್ಲ ಪೌಡರ್ ಹೋಗಲಿಲ್ಲ ಅಂತ ನಾನೇ ಏನೋ ಹಾಕಿ ತೊಳಿತೀನಿ ಅಮ್ಮ ಅಲ್ಲೇ ಇಡು ಅಂತ ಹೇಳಿದರು. ಸೊ ಅಲ್ಲೇ ಇಟ್ಟಿದ್ದೆ. ಅದು ಒರೆಸೋಕ್ಕೆ ಅಂತ ಸೋಪಿಂದು ಒಂದು ಬಟ್ಟೆ ಇಟ್ಕೊಂಡಿದ್ವಿ, ಅದು ಎಲ್ಲೋ ಕಳೆದೋಗ್ಬಿಟ್ಟಿತ್ತು. ವಾಶ್ ಮಾಡೋಕ್ಕೆ ಹಾಕಿದ್ರು ಅನ್ಸುತ್ತಮ್ಮ, ಗೊತ್ತಿಲ್ಲ, ನೋಡಿಲ್ಲ ನಾನು. ಅದನ್ನು ಸ್ವಲ್ಪ ಮಸಿ ಬಟ್ಟೆಲ್ಲೇ ಒರೆಸಿ ನೀಟಾಗಿ ತೊಳೆದು ಮಸಿ ಬಟ್ಟೆನೂ ಕೂಡ ಹಾಕ್ತೀನಿ. ನೋಡಿ ಹೆಂಗೆ ಹಾಕಿದ್ದೀನಿ ಅಂತ. ಅವು ಸಿಂಕ್ ಬೇರೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಸಿಂಕ್ನ ಇದು ಲಿಕ್ವಿಡ್ ಹಾಕಿನೇ ವಾಶ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ವಾಶ್ ಮಾಡ್ತಾರಲ್ಲ, ಅದೇ ಥರನೇ ವಾಶ್ ಮಾಡ್ತೀನಿ ಅಷ್ಟೇ. ಆವಾಗವಾಗ ನಾನು ಸಿಂಕ್ ಕ್ಲೀನ್ ಮಾಡ್ತೀನಿ, ನಮ್ಮಮ್ಮ ಕೂಡ ಮಾಡ್ತಾರೆ. ನಾನು ಈ ಥರ ಅಮ್ಮಂಗೆ ಹುಷಾರಿರಲಿಲ್ಲ ಅಂದಾಗ, ಇಲ್ಲ ನಾನೇನೋ ಸ್ಪೆಷಲ್ ತಿಂಡಿ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿದ್ದಾಗ ಅಡುಗೆನ, ಅವಾಗ ಮಾತ್ರ ನಾನು ಸಿಂಕ್ನ ವಾಶ್ ಮಾಡೋದಷ್ಟೇ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಅಮ್ಮನೇ ವಾಶ್ ಮಾಡಿತ್ತು. ಇದು ಶೆಲ್ಫ್ನ ಕೊಡುಕೋತಾ ಇದ್ದೀನಿ. ಈಗ ಕ್ಲೀನ್ ಮಾಡ್ತಾಯಿದ್ದೀನಿ ಆ ಕಡೆ ಸಿಂಕ್ ಪಕ್ಕದ ಶೆಲ್ಫ್ನ. ಕೆಳಗಡೆನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದು ತುಂಬಾ ಬಾಕ್ಸಲ್ಲಿ ಏನೇನೋ ಇತ್ತು. ಅಮ್ಮನೇ ಮಾಡ್ಕೊತಾರೆ ಅದನ್ನು. ಆಮೇಲೆ ನಾನು ತೆಗ್ದು ಅರ್ಧ ಬಿಟ್ಟರೆ ಅಮ್ಮ ಬೈತಾರೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೆ ಅಷ್ಟೇ. ಈಗ ಕಸ ಗುಡಿಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು. ಆಲ್ರೆಡಿ ಅಪ್ಪ ಬಂದಿದ್ದಾರೆ ನೋಡಿ. ಅದು ಅರ್ಧ ಕಸ ಗುಡಿಸಿದ್ದೀನಿ ನೋಡಿ. ಯಾಕಂದರೆ ಕಸ ಬರೀ ಅಡುಗೆ ಮನೇಲಿ ಮಾತ್ರ ಗುಡಿಸೋದು ಇದ್ದಿದ್ದು, ಅದಕ್ಕೆ ಪಾತ್ರೆ ದಬಾಕೋತಾ ಇದ್ದೀನಿ ಈಗ. ಈ ಕಡೆ ಶೆಲ್ಫ್ನೂ ಕೂಡ ಕ್ಲೀನ್ ಮಾಡಿದ್ದೀನಿ, ಓವನ್ ಇಟ್ಟಿರೋ ಶೆಲ್ಫ್ನ. ಬಟ್ ಅದನ್ನೂ ವೀಡಿಯೋ ಮಾಡ್ಕೊಂಡಿಲ್ಲ, ನಾನು ಆನ್ ಮಾಡಿದ್ದೀನಿ ಅಂತ ಹಂಗೆ ಬಿಟ್ಟಿದ್ದೀನಿ. ಈಗ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಟೊಮ್ಯಾಟೊ ಚಟ್ನಿ. ಅದಕ್ಕೆ ನಮ್ಮ ಮನೇಲಿ ಬರೀ ಅದು ಖಾರ ಇಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬರೀ 3 ಜನಕ್ಕಷ್ಟೇ ಅಲ್ವಾ ಮಾಡ್ಕೋಬೇಕಿತ್ತು, ಅದಕ್ಕೆ ಒಂದು ಪ್ಲೇಟಿಗೆ ತೊಗೋತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡು ಅದನ್ನ ಹುರ್ಕೊಂಡು ಸ್ವಲ್ಪ ಈಗ 1 ಸ್ಪೂನ್ ಆಯಿಲ್ ಹಾಕಿ, ಸಾಲ್ಟ್ ನೀವು ಇವಾಗಲೇ ಹಾಕೋತಿರೋ ಟೊಮ್ಯಾಟೊ ಹಾಕಿದ್ಮೇಲೆ ಹಾಕೋತಿರೋ ಗೊತ್ತಿಲ್ಲ, ಟೊಮ್ಯಾಟೊ ಹಾಕಿ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್, ಕಲ್ಲುಪ್ಪನ್ನ ಜಾಸ್ತಿ ಯೂಸ್ ಮಾಡಿ. ಕಲ್ಲುಪ್ಪಲ್ಲಿ ಏನೂ ಕೆಮಿಕಲ್ಸ್ ಜಾಸ್ತಿ ಹಾಕಿರಲ್ಲ ಅಂತ ಹೇಳ್ತಾರೆ ನಮ್ಮಮ್ಮ. ಅದನ್ನು ಸ್ವಲ್ಪ ಸಾಫ್ಟಾಗಿ
ತನಕ ಬೇಯೋಕ್ಕೆ ಬಿಟ್ಟು ಸ್ವಲ್ಪ 75% ಬೆಂದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕಬೇಕು, ಹಾಕಿದ್ದೀನಿ ಕೂಡ ಮೆಣಸಿನ್ಕಾಯಿನೂ ಕೂಡ. ಈಗ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನ. ಈಗ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗೋ ತನಕ ಬಿಡ್ತೀನಿ. ಆಮೇಲೆ ರುಬ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ರುಬ್ಕೊಂಡು ತಿನ್ನೋದು. ಚಪಾತಿ ಮಾಡಿದ್ರು ಅಮ್ಮ ವೆಯ್ಟ್ ಲಾಸಿಗೆ ಅಂತ ಅಂದ್ಬಿಟ್ಟು ಅದನ್ನೇ ತಿಂತಾಯಿದ್ದೀವಿ ಈಗ ನಾನು ನಮ್ಮಮ್ಮ. ಆಲ್ರೆಡಿ ಎದ್ಬಿಟ್ಟಿದ್ದು ನಾನು ಚಟ್ನಿ ಮಾಡೋ ಅಷ್ಟರಲ್ಲೇ ಎದ್ದುಕೊಂಡ್ರು. ಫ್ರೆಶ್ ಆಗಿ ಕೊಟ್ಟೆ, ಅನ್ನ ಕುಡ್ದು ನಾನು ಚಟ್ನಿನೂ ಅಷ್ಟರಲ್ಲೇ ಆಗೋಯ್ತು. ಆಮೇಲೆ ತೊಗೊಂಬಂದು ಕೊಟ್ಟೆ, ಊಟಕ್ಕೆ ಹಾಕ್ಕೊಟ್ಟೆ. ನೀನು ತೊಗೊಂಬ ಅಂದರು, ಅದಕ್ಕೆ ಮತ್ತೆ ಏನೇನು ತೊಗೋದು ಅಂತ ಕುಕ್ಕರ್ನ ಕೂಡ ಅನ್ನದ ಕುಕ್ಕರ್ನ ತೊಗೊಂಬಂದು ಇಟ್ಕೊಂಡು ಊಟ ಮಾಡಿದ್ವಿ ನಾನು ನಮ್ಮಮ್ಮ. ಅದಾದಮೇಲೆ ನಮ್ಮಮ್ಮ ಯಾವುದು ಪಲ್ಯ ಮಾಡ್ತಾಯಿದ್ದಾರೆ, ಮೊಟ್ಟೆದು ಮತ್ತು ಬೀನ್ಸ್ದು ಪಲ್ಯ. 1 ಸ್ಪೂನ್ ಅಲ್ಲ, ಎಷ್ಟು ಸ್ಪೂನ್ ಆಯಿಲ್ಗೆ ಗೊತ್ತಿಲ್ಲ, ಆಯಿಲ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ ಗೋಲ್ಡನ್ ಬ್ರೌನ್ ಆಗೋ ತನಕ. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ. ನಾನು ಯಾವಾಗಲೂ ಉರಿ ಜಾಸ್ತಿ ಇಟ್ಕೊಳೋದಕ್ಕೆ ಸ್ವಲ್ಪ ಆವಾಗವಾಗ ಸೀದಿಸ್ಬಿಡ್ತೀನಿ ಏನಾದರೂ ಅಡುಗೆ ಮಾಡುವಾಗ. ಈಗ ನಮ್ಮಮ್ಮ ಬೀನ್ಸ್ ಹಾಕ್ತಾಯಿದ್ದಾರೆ, ಬೀನ್ಸ್ ಸ್ವಲ್ಪ ತಿರುಗಾಡಿಸ್ಕೋಬೇಕು ಬೀನ್ಸ್ನ. ಅದು ಸ್ವಲ್ಪ ಫ್ರೈ ಆಗೋ ತನಕ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ತಳ ಹಿಡಿಯುತ್ತೆ ಅಂದರೆ ಹಿಂಗೆ ಹೇಳಿ ನಾನು, ಅದಂಗೆ ಸೀದೋಗ್ಬಿಡತ್ತೆ ಜಾಸ್ತಿ ಫ್ರೈ ಆಗಿ ಬೀನ್ಸ್ಗಳು. ಅದಕ್ಕೆ ಈಗ ಸಾಲ್ಟ್ ಹಾಕ್ತಿದ್ದಾರೆ. ನಮ್ಮಮ್ಮನ ಕಲ್ಲುಪ್ಪೆ ಜಾಸ್ತಿ ಯೂಸ್ ಮಾಡೋದು ನೋಡಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ. ಕೈ ಆಡಿಸ್ತಾನೆ ಇರಬೇಕು ಅದು ಫ್ರೈ ಆಗೋ ತನಕ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದಾರೆ, 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನಷ್ಟು. ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ಓಕೆನಾ? ಅದು ಫ್ರೈ ಆಗೋ ತನಕ, ಅಂದರೆ ಬೀನ್ಸ್ ಬೇಯೋ ತನಕ ಮಿಕ್ಸ್ ಮಾಡ್ಕೊತಾನೆ ಬೇಯಿಸಬೇಕು. ಈಗ 1 ಗ್ಲಾಸಷ್ಟು ನೀರು ಹಾಕ್ತಾ ಇರೋದು, ಅಲ್ಲ 1 ಗ್ಲಾಸ್ ಅಲ್ಲ, 1 ಗ್ಲಾಸ್ ಹಾಫ್ ಗ್ಲಾಸ್ ಹಾಕಿದ್ರು ಅನಿಸುತ್ತೆ ನಮ್ಮಮ್ಮ, ಇಲ್ಲ ಹಾಫ್ ಗ್ಲಾಸ್ ಹಾಕಿ ಸಾಕು. ಈಗ ಅದು ಸ್ವಲ್ಪ ಬೇಯಕ್ಕೆ ಇಡ್ತಾರೆ ಹಂಗೆ. ಸ್ವಲ್ಪ ಬೆಂದಾದಮೇಲೆ ನಮ್ಮಮ್ಮ ಅದಕ್ಕೆ ಮೊಟ್ಟೆ ಎಲ್ಲ ಹಾಕಿ ಫ್ರೈ ಮಾಡ್ತಾರೆ. ಪಲ್ಯ ಚೆನ್ನಾಗಿತ್ತು, ಪಲ್ಯ ಮಾತ್ರ. ಮೊಟ್ಟೆ ಪಲ್ಯ ಚಪಾತಿಗೂ ಕೂಡ ತಿಂದ್ವಿ ನಾವು. ಏನು ಕಟ್ ಮಾಡ್ತಾಯಿದ್ದಾರೆ ಅಂದರೆ ಬೀನ್ಸ್ ಕಟ್ ಮಾಡಿ ನನಗೆ ಕೊಡ್ತಾರೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡು ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದಾರೆ. ಈಗ
ನಮ್ಮಮ್ಮ ರಾತ್ರಿ ಊಟಕ್ಕೆ ಮಾಲ್ಟ್ ಮತ್ತು ಇನ್ನು ಮೊಟ್ಟೆ ಪಲ್ಯ ಮತ್ತು ಸೌತೆಕಾಯಿ, ಕ್ಯಾರೋಟ್ ಈ ಥರದ್ದನ್ನು ತಿಂತಾರೆ. ಸೌತೆಕಾಯಿ, ಕ್ಯಾರೋಟ್ ಇಲ್ಲಾಂದರೆ ಅದರ ಫ್ರೂಟ್ಸ್ ಇದ್ದರೆ ಅದನ್ನ ತಿಂತಾರೆ. ಅದು ಕ್ಯಾಬೇಜ್ ಅಲ್ಲ, ಏನೋ ಕಟ್ ಮಾಡಿದ್ರಪ್ಪ. ಈಗ ನಮ್ಮಮ್ಮ ಒಂದು ಮೊಟ್ಟೆ ಪೊಡೆ ಹಾಕ್ತಾಯಿದ್ದಾರೆ. ಅಯ್ಯೋ ಸಿಪ್ಪೆನೇ ಬೆಳೆಸ್ಬಿಟ್ಟು. 1 2 3 ಮೊಟ್ಟೆ ಆ್ಯಂಡ್ 4 ಮೊಟ್ಟೆ ಹಾಕಿದ್ದಾರೆ ನಮ್ಮಮ್ಮ. ಈಗ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾ ಮಿಕ್ಸ್ ಅದು ಮೊಟ್ಟೆ ಎಲ್ಲ ಗಟ್ಟಿಯಾಗಿ ಹೆಂಗೆ ಇಲ್ಲಿ ಗಟ್ಟಿ ಆಗುತ್ತೆ ಸ್ವಲ್ಪ ಆ ಥರ. ಆವಾಗ ಮೊಟ್ಟೆ ಪಲ್ಯ ರೆಡಿ. ಅದು ಮಿಕ್ಸ್ ಮಾಡ್ತಾರೆ ನಮ್ಮಪ್ಪ, ನಮ್ಮ ಡ್ಯಾಡಿ ಎಲ್ಲ ಕೆಳಗಡೆ ಚೆಲ್ಬಿಟ್ಟವ್ರೆ ನಮ್ಮ ಡ್ಯಾಡಿ. ಸಣ್ಣ ಪಾತ್ರೆ ಆಯ್ತಲ್ಲ ಅದಕ್ಕೆ ಅಲ್ವಾ. ಈಗ ಸ್ವಲ್ಪ ನಮ್ಮಮ್ಮ ಮಾಲ್ಟ್ ಮಾಡ್ಕೊಂಡಿದ್ರು, ಆವಾಗಲೇ ನಮಗೂ ಕೂಡ ಊಟ ಆದಮೇಲೆ ಕೊಡ್ತಾರೆ ಮಾಲ್ಟು. ಬಟ್ ರಾತ್ರಿ ಊಟಕ್ಕೆ ನಮ್ಮಮ್ಮ ಮಾಲ್ಟನ್ನು ಕುಡಿತಾರೆ. ಮಾಲ್ಟ್ಗೆ ಸ್ವಲ್ಪ ಮೊಟ್ಟೆ ಪಲ್ಯ ಮತ್ತು ಪಪ್ಪಾಯನ ತಿಂತಾ ಇದ್ದಾರೆ ರಾತ್ರಿ ಊಟಕ್ಕೆ ಅಮ್ಮ. ಇದೇ ರಾತ್ರಿಯ ಊಟ. ನಾವು ಒಂದು ಚಪಾತಿ, ನಾನು ನಮ್ಮ ಡ್ಯಾಡಿ ಒಂದು ಚಪಾತಿ ತಿಂದು ಇದೇ ಮೊಟ್ಟೆ ಪಲ್ಯಕ್ಕೆ ಆಮೇಲೆ ಅನ್ನ ತಿಂದ್ವಿ, ಅನ್ನ ಸಾಂಬಾರು. ಇಷ್ಟ ಆಗಿತ್ತು ಈ ವಿಡಿಯೋ. ನಿಮಗೆ ಏನು ಅನಿಸಿದೆ ಈ ವಿಡಿಯೋದಲ್ಲಿ? ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮತ್ತು ಶೇರ್, ಕಮೆಂಟ್ ಎಲ್ಲ ನಾನು ಮೊದಲೇ ಹೇಳಿದ್ನಲ್ಲ ಅದೆಲ್ಲ ಮಾಡಿ. ಮತ್ತು ಏನಿಲ್ಲ, ಬಾಯ್.